ಆರೋಪಿ ಡು ಯು ಥಿಂಕ್ ದಟ್ ಅಂದರೆ ಎವಿಡೆನ್ಸಸ್ ಇಲ್ಲದೇ ದರ್ಶನ್ ಅಂತ ಒಬ್ಬ ಬಹುದೊಡ್ಡ ಸ್ಟಾರ್ನ, ಯಾಕಂದರೆ ಲಕ್ಷಾಂತರ ಅಭಿಮಾನಿಗಳು ಹೊಂದಿರ್ತಕ್ಕಂಥ ಒಬ್ಬ ಸ್ಟಾರ್ನ ವಿತೌಟ್ ಎವಿಡೆನ್ಸಸ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಅನಿಸುತ್ತಾ ನಿಮಗೆ? ನೋಡಿ, ಸಮಯನೇ ನಿಮ್ಮ ಪ್ರಶ್ನೆಗೆ ತೀರ್ಪು ನೀಡುತ್ತೆ. ಅಗೇನ್ ವಿ ಕೆನಾಟ್ ಡೂ ಅ ಮೀಡಿಯಾ ಟ್ರಯಲ್ ಆನ್ ದಿಸ್, ಬಟ್ ಸಮಯನೇ ನಿಮ್ಮ ಪ್ರಶ್ನೆಗೆ ತೀರ್ಪು ನೀಡುತ್ತೆ. ಮತ್ತು ಆ ಚಾರ್ಜ್ ಶೀಟಲ್ಲಿ ಏನೇನಿದೆಯೋ ಅನ್ನೋದು ಏನು ಸಾಬೀತಾಗುತ್ತೋ, ಹೆಂಗೆ ಸಾಬೀತಾಗುತ್ತೋ ಅಂತ ಸಮಯನೇ ನಮಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಬಟ್ ನಮ್ಮ ದರ್ಶನ್ ಸರ್ ಆದಷ್ಟು ಬೇಗ ಮನೆಗೆ ಬರಬೇಕಪ್ಪ ಅಂತಾನೆ ದೇವರಲ್ಲಿ ಒಂದು ಸ್ವಾರ್ಥಿ ವೆಲ್ವಿಷರ್ ಆಗಿ ಒಂದು ಒಳ್ಳೇದಾಗಬೇಕು ಅವ್ರಿಗೆ ಅಂತ ದೇವರಲ್ಲಿ ಕೇಳ್ಕೊಂಡು ನಾನು ಪದೇ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವ್ರು ಅನ್ನೋದು ಆದಷ್ಟು ಬೇಗ ಮನೆಗೆ ರಿಟರ್ನ್ ಬರಬೇಕು ಅಂತಲೇ ನನಗೆ ಕಾಣಿಸ್ತಾ ಇದೆ. ಇದೆಲ್ಲ ಅಂದರೆ ನನಗೆ ಮೀಡಿಯಾನಲ್ಲಿ ಇಷ್ಟೆಲ್ಲ ನೆಗೆಟಿವ್ ನ್ಯೂಸ್ ನೋಡಲಿಕ್ಕೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ಆಗ್ತಾಯಿಲ್ಲ. ತುಂಬ ಮೆಂಟ್ಲಿ ಡಿಸ್ಟರ್ಬಿಂಗ್ ಆಗಿದೆ. ಎಲ್ಲ ಅಭಿಮಾನಿಗಳಿಗೂ, ಎಲ್ಲ ಅವ್ರ ವೆಲ್ವಿಷರ್ಸ್ಗೂ, ಅವ್ರ ಫ್ಯಾಮ್ಲೀಸ್ಗೂ, ಎಲ್ಲ ಕ್ಲೋಸ್ ಪೀಪಲ್ಗೆ ತುಂಬಾ ಒಂದು ಟು ಸೇ ಇಟ್ಸ್ ರಿಯಲಿ ವೆರಿ ಮೆಂಟಲಿ ಡಿಸ್ಟರ್ಬಿಂಗ್. ನಮಗೆ ಎಷ್ಟು ಮೆಂಟಲಿ ಡಿಸ್ಟರ್ಬಿಂಗ್ ಆಗಿದೆ ಅಂದರೆ ಅವರ ಮನಸ್ಸು ಪರಿಸ್ಥಿತಿ ಯೋಚನೆ ಮಾಡಿ. ಇನ್ನು ನನಗೆ ಅವರ ಆರೋಗ್ಯದ ಬಗ್ಗೆನೂ ಚಿಂತೆ ಇದೆ. ಇದು ಒಂದು ಬೇಲಾಗಿ ಅವ್ರ ಮನೆಗೆ ಬರೋ ತನಕ ಅವ್ರ ದೈಹಿಕವಾಗಿ, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು ಭಗವಂತ ಇದನ್ನು ಎದುರಿಸೋದಕ್ಕೆ. ಅವ್ರಿಗೆ ಇದನ್ನು ಎದುರಿಸೋ ಒಂದು ಶಕ್ತಿ ಕೊಡು ಅಂತಲೂ ನನಗೆ ಎಲ್ಲೋ ಒಂದು ಕಡೆ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀವೊಬ್ಬ ವೆಲ್ವಿಷರ್ ಆಗಿ ಇಷ್ಟು ಡಿಸ್ಟರ್ಬ್ ಆಗಿದ್ದೀರಾ ದರ್ಶನ್ ಅವ್ರ ವಿಚಾರದಲ್ಲಿ ಅಂದಾಗ, ಅಲ್ಲೊಂದು ಜೀವ ಹೋಗಿದೆ. ಒಬ್ಬ ಪತ್ನಿ ತನ್ನ ಪತಿಯನ್ನು ಕಳ್ಕೊಂಡಿದ್ದಾರೆ. ತಂದೆಯರು ಇರ್ತಕ್ಕಂಥ ಏಕೈಕ ಮಗ, ಒಬ್ಬನೇ ಮಗನ ಕಳ್ಕೊಂಡಿದ್ದಾರೆ. ಮತ್ತೊಬ್ಬ ತನ್ನ ಮಗ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊತಾರೆ, ಅನುಕುಮಾರ್ ಅವರ ತಂದೆ. ಸೊ ಎಷ್ಟು ಫ್ಯಾಮಿಲೀಸ್ ಡಿಸ್ಟರ್ಬ್ ಆಗಿದೆ, ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ ಮೇಡಮ್? ನೋಡಿ, ರೇಣುಕಾ ಸ್ವಾಮಿ ಜೊತೆ ನಡೆದಿದ್ದು, ರೇಣುಕಾ ಸ್ವಾಮಿ ಮಾಡಿದ್ದು ಏನು ಮಾಡಿದಾರಂತ ಅದೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರು ಅವತ್ತೇ ಮೆಸೇಜ್ ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಫಸ್ಟ್ ಆ್ಯಂಡ್ ಫಾರ್ ಆಲ್ ಅವ್ರು ಮಾಡಿದ್ದು ತಪ್ಪು ಅಂದರೆ ಅವ್ರ ಜೊತೆ ನಡೆದಿದ್ದು 100%, 1000% ಅಷ್ಟು ಜಾಸ್ತಿ ತಪ್ಪು. ಆ್ಯಂಡ್ ಅವರ ಒಂದು ಪತ್ನಿಗೆ ಹೇಗಾದರೂ ನಿಮ್ಮ ಚಾನೆಲ್ ಮೂಲಕ ನಡೆದು ಹೋಗಿದೆ. ರೇಣುಕಾ ಸ್ವಾಮಿ ಇನ್ನೂ ನಮ್ಮ ಮಧ್ಯದಲ್ಲಿ ಇಲ್ಲ. ನಿಮ್ಮ ಚಾನೆಲ್ ಮೂಲಕ ಯಾರಾದರೂ ಸರ್ಕಾರದವರು ಈ ಒಂದು ನನ್ನ ಇಂಟರ್ವ್ಯೂ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಆ ಗರ್ಭಿಣಿ ಆಗಿದ್ದ ಆ ಒಂದು ಮಹಿಳೆಗೆ ಮುಂದಕ್ಕೆ ಹೋಗಿ ನಿಮ್ಮ ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ನೌಕರಿಯನ್ನು ಕೊಡಿ ಅಂತ ನಾನು ನಿವೇದಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆತ್ಮಕ್ಕೆ ಅವರದು ಶಾಂತಿ ಸಿಗಲಿ. ಆ್ಯಂಡ್ ಅವ್ರಿಗೆ ಯಾರೇ ಮರ್ಡರ್ ಮಾಡಿದರೂ ನ್ಯಾಯ ಸಿಗಲಿ. ಒಂದು ಸೆಲಿಬ್ರಿಟಿ ಅಥವಾ ಒಂದು ಪೊಲಿಟಿಷಿಯನು ಅಥವಾ ಒಂದು ಸಾಮಾನ್ಯ ಮನುಷ್ಯ ಎಲ್ಲರಿಗೂ ಕಾನೂನು ಅನ್ನೋದು ಸೇಮೇ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಸೇಮೇ ಇದೆ. ಅವರ ಒಂದು ಮರ್ಡರ್ಗೆ ಕೈಯಾಣೆ ಯಾರು ಮರ್ಡರ್ ಮಾಡಿದಾರೋ ಅವರಿಗೆ ಶಿಕ್ಷೆ ಸಿಗಲೇಬೇಕು ಅಂತಾನೆ ನನ್ನ ನಿವೇದನೆ. ಐ ಆಮ್ ಅ ಎಜುಕೇಟೆಡ್ ಗರ್ಲ್. ನನಗೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್ ಆ್ಯಂಡ್ ವಿ ಹ್ಯಾವ್ ಟು ಟಾಕ್. ನಾವು ನ್ಯಾಯವಾಗಿರಬೇಕು. ನಾವು ತುಂಬ ಇಷ್ಟಪಡೋರು ಪರವಾಗಿದ್ದು ಅನ್ಯಾಯವಾಗಿಯೂ ಮಾತಾಡಬಾರ್ದು. ಬಟ್ ನ್ಯಾಯ ಅವ್ರಿಗೆ ಸಿಗಲೇಬೇಕು ರೇಣುಕಾ ಸ್ವಾಮಿ ಅವ್ರಿಗೆ. ಬಟ್ ದರ್ಶನ್ ಅವರು ಅವರ ಸ್ವಂತ ಕೈ ಎತ್ತಿ ಇಂಥ ಒಂದು ಚಿಕ್ಕ ಮನೆಯ ಒಂದು ಹುಡುಗನಿಗೆ ಖಂಡಿತವಾಗ್ಲೂ ಹೊಡೆಯಲ್ಲ ಅಂತ ನನಗೆ ಈ ಒಂದು ಮಾತಿನ ಮೇಲೆ ಅತ್ಯುತ್ತಮ ಭರವಸೆ ಇದೆ. ಬಿಕಾಸ್ ದರ್ಶನ್ ಅವರು ಹೇಗೆ ವೈಯಕ್ತಿಕವಾಗಿ ನಡೆಸ್ಕೊಳ್ತಾರೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಪ್ರೀತಿಸ್ತಾರೆ ಅವರು ಜನ ಅಂದರೆ. ಆ್ಯಂಡ್ ಅದರಲ್ಲೂ ಅವರ ಫ್ಯಾನ್ಸ್ ಅಂದರೆ ಅವರ ಪ್ರಾಣಕ್ಕಿಂತನೂ ಹೆಚ್ಚು. ಆ್ಯಂಡ್ ಒಂದು ಚಿಕ್ಕ ಮನೆಯ ಹುಡುಗನಿಗೆ ಇಷ್ಟು ಕ್ರೂರವಾಗಿ ಅವ್ರು ಮಾಡಲ್ಲ ಇದೆಲ್ಲ. ಬಟ್ ನಡೆದು ಹೋಗಿದೆ. ಯಾರು ಮಾಡಿದ್ದಾರೆ, ಹೇಗೆ ನಡೆದಿದೆ ಅಂತ ಸಮಯ ಇದಕ್ಕೆ ತೀರ್ಪು ನೀಡುತ್ತೆ.